ನಿಮಗೊಂದು ಮಸ್ತ್ ಸೀಕ್ರೆಟ್ ಹೇಳ್ತೀನಿ. ಆಕ್ಚುಲಿ ಇದು ಗೊತ್ತಿಲ್ದವ್ರಿಗೆ ಅಷ್ಟ ಸೀಕ್ರೆಟ್, ಓಕೆನಾ? ನೀವು ಎಲ್ಲೇ ಕೂತ್ಕೊಂಡು ನಿಮ್ಮ ಮನ್ಯಾಗಿರೋ ಕಂಪ್ಯೂಟರ್ನ ಜಸ್ಟ್ ನಿಮ್ಮ ಮೊಬೈಲ್ ಇಂದ ಕಂಟ್ರೋಲ್ ಮಾಡ್ಬೋದು. ಕಂಟ್ರೋಲ್ ಮಾಡೋದಂದ್ರೆ ನಾರ್ಮಲ್ ಅಂತೂ ಅಲ್ಲಪ್ಪ, ಆಲ್ಮೋಸ್ಟ್ ನೀವು ಎಲ್ಲಾನು ಮಾಡ್ಬೋದು ನಿಮ್ಮ ಮೊಬೈಲ್ ಇಂದ. ನಾನು ಇಲ್ಲಿ ಫೋಟೋಶಾಪ್ ಒಳಗೆ ಫೋಟೋಸ್ ಎಡಿಟ್ ಮಾಡಿ ಟ್ರೈ ಮಾಡಿ ನೋಡಿದೆ, ಅಂಡ್ ಇಲ್ಲಿ ಪ್ರೀಮಿಯರ್ ಪ್ರೋ ಕೂಡ ನಾನು ಇಲ್ಲಿ ಟ್ರೈ ಮಾಡಿ ನೋಡಿದೆ. ಎಲ್ಲಾನು ಪರ್ಫೆಕ್ಟ್ ಆಗಿ ವರ್ಕ್ ಆಯ್ತು. ಇದನ್ನ ಸೆಟಪ್ ಮಾಡೋದೈತಲ್ಲ ಬಹಳ ಕೆಟ್ಟ ಈಸಿ ಐತಿ. ಇಲ್ಲೇ ನಿಮ್ ಪಿ ಸಿ ಒಳಗೆ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡು ಇಲ್ಲೇ ಕ್ರೋಮ್ ರಿಮೋಟ್ ಡೆಸ್ಕ್ಟಾಪ್ ಅಂತ ಟೈಪ್ ಮಾಡ್ರಿ. ಸೊ ಇಲ್ಲೇ ಫಸ್ಟ್ ಬರೋ ವೆಬ್ಸೈಟ್ ನ ಓಪನ್ ಮಾಡ್ಕರಿ. ಆಕ್ಸೆಸ್ ಮೈ ಕಂಪ್ಯೂಟರ್ ಅಂತ ಐತಿ, ಅದನ್ನ ಸೆಲೆಕ್ಟ್ ಮಾಡ್ರಿ. ನೆಕ್ಸ್ಟ್ ಇವಾಗ ಸೆಟಪ್ ರಿಮೋಟ್ ಆಕ್ಸೆಸ್ ಅಂತ ಇರ್ತೈತಿ, ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗದು ಒಂದು ಎಕ್ಸ್ಟೆನ್ಷನ್ ನ ಇನ್ಸ್ಟಾಲ್ ಮಾಡಕ್ ಹೇಳ್ತೈತಿ. ಸೊ ಸಿಂಪಲ್ ಇಲ್ಲೇ ಆಡ್ ಟು ಕ್ರೋಮ್ ಅಂತ ಹಾಕಿ ಆ ಎಕ್ಸ್ಟೆನ್ಷನ್ ನ ಇನ್ಸ್ಟಾಲ್ ಮಾಡ್ರಿ. ನೆಕ್ಸ್ಟ್ ಇವಾಗ ಇಲ್ಲೇ ಟರ್ನ್ ಆನ್ ಅಂತ ತೋರಿಸುತ್ತೆ, ಅದನ್ನ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲೇ ಒಂದು ನೇಮ್ ಸೆಟ್ ಮಾಡಿ ಒಂದು ಕಷ್ಟಕರವಾದ ಪಾಸ್ವರ್ಡ್ ನ ಇಡ್ರಿ. ಇವಾಗ ಸ್ಟಾರ್ಟ್ ಅಂತ ಕೊಡ್ರಿ. ಇಲ್ಲೇ ಕಂಪ್ಯೂಟರ್ ಒಳಗಿನ ಕೆಲಸ ಮುಗೀತು. ಈಗ ನಿಮ್ ಮೊಬೈಲ್ ಒಳಗೆ ಹೋಗ್ರಿ, ಪ್ಲೇ ಸ್ಟೋರ್ ಒಳಗ ಕ್ರೋಮ್ ರಿಮೋಟ್ ಅಂತ ಸರ್ಚ್ ಮಾಡಿ ಈ ಆಪ್ ನ ಇನ್ಸ್ಟಾಲ್ ಮಾಡ್ಕರಿ. ಇಲ್ಲಿ ಆಪ್ ಇಂದ ಐಕನ್ ತೋರ್ಸಾತೀನಿ, ಕನ್ಫ್ಯೂಸ್ ಆಗಂಗಿಲ್ಲ. ಇವಾಗ ಈ ಆಪ್ ಓಪನ್ ಮಾಡಿದ ತಕ್ಷಣ ನಿಮ್ ಪಿ ಸಿ ಒಳಗೆ ಕ್ರೋಮ್ ಐತಲ್ಲ, ಅದು ಯಾವ ಜಿಮೇಲ್ ಐಡಿ ಒಳಗೆ ಲಾಗಿನ್ ಐತಲ್ಲ ಅದೇ ಜಿಮೇಲ್ ಐಡಿ ಇಂದಾನೆ ಇಲ್ಲಿ ಲಾಗಿನ್ ಆಗಿರ್ಬೇಕು. ಸೊ ಇವಾಗ ನಿಮ್ ಪಿ ಸಿ ಹೆಸರು ಇಲ್ಲಿ ತೋರ್ಸಾತತಿ. ಸೊ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಅವಾಗಲೇ ಸೆಟ್ ಮಾಡಿರೋ ಕಷ್ಟಕರವಾದ ಪಾಸ್ವರ್ಡ್ ಐತಲ್ಲ ಅದನ್ನ ಇಲ್ಲಿ ಟೈಪ್ ಮಾಡಿ ಎಂಟರ್ ಅಂತ ಕೊಟ್ರೆ ಸಾಕು, ನಿಮ್ಮ ಪಿ ಸಿ ಆಕ್ಸೆಸ್ ನಿಮ್ಮ ಮೊಬೈಲ್ ಬಂದ್ಬಿಡ್ತೈತಿ. ಮಸ್ತ್ ಅಲ್ಲ? ಎಷ್ಟು ಈಸಿ ಐತಿ.